ಏನಾಯ್ತು? ನಾನು ಊಬರ್ ಬಾಡಿಗೆ ತಗೊಂಡೆ KR ರೋಡಿಂದ ಕೊತ್ತೂರು ದಿನಕ್ಕೆ ಹೋಗ್ತಾ ಇರಬೇಕಂದ್ರೆ ಎಲ್ಚನಹಳ್ಳಿ ಹತ್ರ ಲೆಫ್ಟ್ ತೊಗೊಂಡೆ. ಲೆಫ್ಟಲ್ಲಿ ರೂಟ್ ತೋರಿಸ್ತಾ ಇತ್ತು, ಲೆಫ್ಟ್ ತೊಗೊಂಡೆ. ಅವನು ಈ ರೂಟಲ್ಲಿ ಹೋಗಬೇಡ, ಮೈನ್ ರೋಡಲ್ಲಿ ಹೋಗು ಅಂದ. ನನಗೆ ಆಗಲ್ಲ ಆ ರೋಡಲ್ಲಿ ಹೋಗೋಕ್ಕೆ, ನಮಗೆ 2 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ, ಅಮೌಂಟ್ ಬರೋಲ್ಲ ಅಂತ ಅಂದೆ. ಇಲ್ಲ, ನಾನು ಹೇಳಿದ ರೋಡಲ್ಲಿ ಹೋದರೆ ನಿನಗೆ ದುಡ್ಡು ಕೊಡೋದು ಅಂದೆ. ತಿಕ್ಕ ಮುಚ್ಕೊಂಡು ಹೋಗಲ್ಲಿ ನಾನು ಹೇಳಿದ ರೋಡಲ್ಲಿ ಅಂತ ಅಂದ. ಆಗಲ್ಲ ಅಣ್ಣ, ನನಗೇನು ಊಬರ್ ರೂಟ್ ತೋರಿಸ್ತಾ ಇತ್ತು, ಆ ರೂಟಲ್ಲೇ ಹೋಗೋಗುತ್ತೆ, ಸೈಡ್ಗೆ ಹಾಕು ಅಂತ. ಸೈಡ್ಗೆ ಹಾಕ್ತಾ ಇದ್ದಂಗೆ ಆಮೇಲೆ ಎಂಡ್ ಮಾಡ್ತೀನಿ, ಅಮೌಂಟ್ ಕೊಡು ಅಂದೆ. ಇಲ್ಲ, ತಿಕ್ಕ ಮುಚ್ಕೊಂಡು ಹೋಗೋ, ದುಡ್ಡು ಕೊಡೋಲ್ಲ ಅಂತ ಅಂದ. ಯಾಕೆ ಕೊಡೋಲ್ಲ ಅಂತ ಕೇಳಿದೆ. ಕೊಡೋಲ್ಲ, ನನ್ನನ್ನು ಅಲ್ಲಿ ಡ್ರಾಪ್ ಮಾಡು, ನಾನು ಹೇಳಿದ ರೂಟಲ್ಲಿ ಹೋಗು, ಇಲ್ಲ ಅಂದರೆ ದುಡ್ಡು ಕೊಡೋಲ್ಲ ಅಂತ. ಅಷ್ಟರೊಳಗೆ ದಡಾರ್ ಅಂತ ಹೊಡೆದ್ಬಿಟ್ಟ. ಏಕೆ ಹೊಡೆದ. ನಿಲ್ಸು ಅಂತ ಹೇಳಿದ್ರೆ ಗಾಡಿ ನಾನು ಕೂತೇ ಇದೆ, ಡ್ರೈವರ್ ಸೀಟಲ್ಲಿ ಕೂತೇ ಇದೆ. ಅವಾಗ ಹೊಡೆದ, ಕೈಯಲ್ಲಿ ಹಿಂಗೆ ಹೊಡೆದ, ಮುಷಿ ಮಾಡಿ ಹೊಡೆದ. ಅವಾಗ ಇಲ್ಲಿಗೆ ಏಟ್ ಬಿತ್ತು. ಇಲ್ಲ ಇಲ್ಲ ಇಲ್ಲ, ನಾನು ಹೊಡಿಲಿಲ್ಲ. ಅಣ್ಣ ಯಾಕಣ್ಣ ಏಕಾಏಕಿ ಹೊಡಿತೀರಾ ಅಂತ ನಾನು 60 ವರ್ಷ. 60 ವರ್ಷ. ಆಮೇಲೆ ನೋಡಿ, ಇಲ್ಲೆಲ್ಲ ಹೊಡೆದಿದ್ದಾನೆ, ತಲೆ ಎಲ್ಲ ನೋವು ಬರ್ತಾ ಇದೆ, ಮೂಗಲ್ಲೇ ಸ್ವಲ್ಪ ನೋವು ಬರ್ತಾ ಇದೆ. ಹಂಗಾಗಿ ಆಮೇಲೆ ಅಲ್ಲಿರೋ ಪಬ್ಲಿಕ್ ಹುಡುಗರೆಲ್ಲ ಹಿಡ್ಕೊಂಡ್ರು. ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ಮನೇಲಿ ನೋಡಿದ್ದೀರಾ. ಸೊ ವಿಷಯ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ತುಂಬ ಬೇಜಾರಾಯಿತು ಈ ಘಟನೆ ನೋಡಿದ ಮೇಲೆ. ನೋಡಿ, ಒಂದು ಮಾತು, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ರೋಡ್ ಮೇಲೆ ಗಾಡಿ ಎತ್ಕೊಂಡು ಬಂದವನೇ ಅಥವಾ ಈ ಕೆಲಸಕ್ಕೆ ಎಕ್ಸ್ಪೆಷಲಿ ಏನು ಈ ಡ್ರೈವಿಂಗ್ ಫೀಲ್ಡ್ ಅಂತ ಇರ್ತದಲ್ಲ, ಈ ಕೆಲಸಕ್ಕೆ ಯಾರಾದರೂ ಬಂದವ್ರಂದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಅವರ ಮನೆ ಜವಾಬ್ದಾರಿಗಳು, ಅವರ ಮನೆ ಕಷ್ಟಗಳು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ತುಂಬ ಕಷ್ಟ ಇರ್ತದೆ, ಲೈಕ್ ತುಂಬ ಅಷ್ಟೊಂದು ಈಸಿ ಇರೋಲ್ಲ. ಸೊ ಅವನ ಮನೆಯಲ್ಲಿ ತುಂಬ ಕೆಲಸ ಕಷ್ಟ ಇರೋದ್ರಿಂದ, ಅವನಿಗೆ ಹೊಟ್ಟೆ ಪಾಡಿಗೆ ತುಂಬ ಕಷ್ಟ ಇರೋದ್ರಿಂದ ಈ ಒಂದು ಕೆಲಸಕ್ಕೆ ಬರ್ತಾರೆ. ಯಾಕಂತಂದರೆ ಈ ಕೆಲಸ ಎಷ್ಟು ರಿಸ್ಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂತಂದರೆ ಇವಾಗ ನಾನು ಗಾಡಿ ಎತ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಸೊ ಮುಂದೆ ಸರ್ಕಲಲ್ಲಿ ಐತೆ, ಸರ್ಕಲ್ಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ತುಂಬ ರಿಸ್ಕಿ ಕೆಲಸ ಇದು. ಸೊ ಆ ಕೆಲಸಕ್ಕೂ ಒಂದಷ್ಟು ಜನ ಬರ್ತಾರೆ ಅಂತಂದರೆ ಅವನ ಮನೆ ಜವಾಬ್ದಾರಿಗಳು ತುಂಬ ಹದಗೆಟ್ಟಿದೆ ಅಥವಾ ಅವನ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಅಂದ್ಬಿಟ್ಟು ಪ್ರತಿಯೊಬ್ಬರು ತಿಳ್ಕೊಬೇಕು. ಸೊ ವಿಷಯ ಏನಪ್ಪ ಅಂತಂದರೆ, ಇದು ನಡೆದಿರೋದು ನಮ್ಮ ಬೆಂಗಳೂರಲ್ಲೇ ಒಬ್ಬ ಆಟೋ ಚಾಲಕರಿಗೆ ನಡೆದಿರುವಂಥ ಘಟನೆ. ಏನಪ್ಪ ಅಂತಂದರೆ, ಆಟೋ ಚಾಲಕರು ಬಂದು ಒಬ್ಬ ಪ್ಯಾಸೆಂಜರ್ ಊಬರಲ್ಲಿ ಒಂದು ಡ್ಯೂಟಿ ಬಿದ್ದಿರ್ತದೆ. ಆ ಡ್ಯೂಟಿನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗ್ತಿರೋಂಥ ಸಮಯದಲ್ಲಿ ರ್ಯಾಪಿಡೋ ಊಬರ್ ಕಸ್ಟಮರ್ ಏನಿದ್ದಾರೆ, ಕಸ್ಟಮರ್ ಹೇಳಿರ್ತಾರೆ, ಸರ್ ಈ ರೂಟಲ್ಲಿ ಹೋಗಬೇಡಿ, ಈ ರೂಟಲ್ಲಿ ಹೋಗಿ ಅಂತ ಹೇಳಿರ್ತಾರೆ, XYZ. ಸೊ ಅವರು ಯಾರು ನಮ್ಮ ಆಟೋ ಚಾಲಕರು ಇರ್ತಾರೆ, ಅವ್ರು ಹೇಳಿರ್ತಾರೆ, ಸರ್ ನನಗೆ ಮ್ಯಾಪಲ್ಲಿ ಯಾವುದು ತೋರಿಸುತ್ತೆ ನಾನು ಅದರಲ್ಲೇ ಹೋಗ್ತೀನಿ ಅಂತ. ಇವ್ರು ಇದ್ಕೊಂಡು ಅದಕ್ಕೆ ರ್ಯಾಶ್ ಆಗಿ, ಗಲಾಟೆ ಆಗಿ, ಚಕಮುಕಿಯಾಗಿ ಒಂದಷ್ಟು ಆಟೋ ಚಾಲಕರಿಗೆ ಹೊಡೆದೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪಾಯಿಂಟು, ಪ್ರತಿಯೊಬ್ಬರು ಬುಕ್ ಮಾಡೋಂತಹ ಯಾರೇ ಆಗಲಿ, ಡೆಲಿವರಿ ಆಗಿರಲಿ ಅಥವಾ ಪೋರ್ಟರ್ ಆಗಿರಲಿ, ಬೈಕ್ ಟ್ಯಾಕ್ಸಿ ಆಗಿರಲಿ, ಆಟೋ ಆಗಿರಲಿ, ಕ್ಯಾಬ್ ಆಗಿರಲಿ, ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನಾವು ಕಂಪ್ನಿಯವರು ಏನೋ ಒಂದು ರೂಟ್ನ ತೋರಿಸ್ತಾರೆ, ಆ ರೂಟಲ್ಲಿ ಹೋದ್ರೇ ನಮಗೆ ಏನೂ ಆಗಲ್ಲ. ಅಕಸ್ಮಾತ್ ಏನಾದರೂ ನಾವು ಬೇರೆ ರೂಟಲ್ಲಿ ಏನಾದರೂ ಹೋದರೆ, ನಾವೇನಾದರೂ ಬೇರೆ ರೂಟಲ್ಲಿ ನಾವು ಫಾಲೋ ಮಾಡಿದ್ರೆ, ಆವಾಗ ನಮಗೆ ಏನಾಗುತ್ತೆ ಅಂತಂದರೆ, ಕೆಲವು ಟೈಮು ನಮ್ಮ ಐಡಿಗಳು ಪೆನಾಲ್ಟಿ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಐಡಿಗಳನ್ನ ಬ್ಲಾಕ್ ಮಾಡಿರೋದಾಗಿರ್ಬೋದು, ಅಥವಾ ನಮಗೆ ವಾರ್ನಿಂಗ್ ಕೊಡುವಂಥದ್ದು ನಡೀತದೆ. ಏನಕ್ಕಂತಂದರೆ ಅದು ನಾವು ಆ ರೂಟಲ್ಲೇ ಫಾಲೋ ಮಾಡಬೇಕು, ಇಲ್ಲಾಂದರೆ ನಮಗೆ ಅರ್ನಿಂಗ್ಸು ಕೂಡ ಕಟ್ ಆಫ್ ಮಾಡಿಬಿಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ತೋರಿಸಿರೋದಿರ್ತಾನೆ, ನಾವೇನಾದರೂ ಬೇರೆ ರೂಟಿಂದ ಹೋದರೆ ಅದು ಕಮ್ಮಿ, ಅಂದರೆ ಶಾರ್ಟ್ಕಟ್ಟಲ್ಲಿ ಹೋದರೂ ಕೂಡ ನಮಗೆ ಅಮೌಂಟ್ನ ಕಮ್ಮಿ ಮಾಡಿಬಿಡ್ತಾರೆ, ಅಥವಾ ಲಾಂಗಲ್ಲಿ ಹೋದರೂ ಕೂಡ ನಮ್ಗೆ ಅದು ಅಮೌಂಟು ಜಾಸ್ತಿ ಸಿಗೋಲ್ಲ. ಸೊ ಅದಕ್ಕೆ ನಮ್ಮ ರೈಡರ್ಸ್, ಈಗ ನಾವು ಬೈಕ್ ಟ್ಯಾಕ್ಸಿ ಓಡಿಸೋರಾಗಿರಲಿ ಕೂಡ ನಾವು ಅಷ್ಟೇ, ಸರ್ ನಮಗೆ ಯಾವ ರೂಟ್ ತೋರಿಸ್ತಾ ಇದೆ ಆ ರೂಟಲ್ಲೇ ಹೋಗ್ತೀವಿ ನಾವು. ಯಾಕಂತಂದರೆ ಈಗ ಕಸ್ಟಮರ್ಸ್ ಏನು ಮಾಡ್ತಾರೆ, ನಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ರೂಟು ಒಂದೊಂದು ಸರಿ ಶಾರ್ಟ್ಕಟ್ ಅಂತ ಹೇಳಿರ್ತಾರೆ, ಬಟ್ ಆದರೆ ಒಂದೊಂದು ಸರಿ ಅದೇ ಲಾಂಗ್ ಕೂಡ ಆಗ್ಬಿಟ್ಟಿರ್ತದೆ. ಇಲ್ಲಿ ನಮಗೆ ಒಂದೊಂದು ಕಿಲೋಮೀಟ್ರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಷ್ಟವೂ ಆಗುತ್ತೆ. ಆ ಟೈಮಲ್ಲಿ ಇವ್ರುಗಳು ಈ ಥರ ಮಾತಾಡ್ತಾರೆ. ಅದು ಕೆಲವರು ಕೆಲವರು ಅದನ್ನು ಅರ್ಥ ಮಾಡ್ಕೊತಾರೆ, ಕೆಲವರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಕೆಲವರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಕೆಲವರು ಓಕೆ ಸರ್ ಆಯಿತು ಅಂತ, ಓಕೆ ಹೆಂಗೋ ಹೋಗಿ ಅಂತಾರೆ. ಕೆಲವರು ಏನು ಮಾಡಿಬಿಡ್ತಾರೆ ಅಂತಂದರೆ, ಇಲ್ಲ ನಾನು ಹೇಳಿರೋ ರೂಟಲ್ಲೇ ಹೋಗಬೇಕು, ಅದೆಲ್ಲ ಆಗಲ್ಲ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತೀನಿ, ಇಲ್ಲಾಂದರೆ ಹೋಗು ನೀನು, ಇಲ್ಲಾಂದರೆ ಇನ್ನೊಬ್ಬ, ಈ ಅಂತಹ ಭಾಷೆಗಳನ್ನ ಮಾತಾಡಿದಾಗ ತುಂಬ ಹರ್ಟ್ ಆಗುತ್ತೆ. ಸೊ ಅದು ಯಾರೇ ಆಗಿರಲಿ, ನಾನು ಇಷ್ಟೇ ಹೇಳೋದು, ನೋಡಿ ನಮಗೂ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ, ಅದನ್ನು ದಯವಿಟ್ಟು ಕೊಡಿ. ಸೊ ವಿಷಯ ಇದು ನೆನ್ನೆ ಇಷ್ಟೇ ಆಗಿರೋದು. ಏನು ಊಬರ್ ಕಸ್ಟಮರ್ ಇರ್ತಾರೆ, ಆ ಕಸ್ಟಮರ್ ಇದ್ಕೊಂಡು ಹೇಳಿರ್ತಾರೆ, ನೀವು ಬೇರೆ ರೂಟಲ್ಲಿ ನಾನು ಹೇಳ್ತೀನಿ ಆ ರೂಟಲ್ಲೇ ಹೋಗಿ ಅಂತ. ಬಟ್ ನಮ್ಮ ಆಟೋ ಚಾಲಕರು ಬಂದ್ಬಿಟ್ಟು ಆಗಲ್ಲ ಅಂದಿರ್ತಾರೆ. ಅದಕ್ಕೆ ಅವ್ರ ಮಧ್ಯ ಮಾತಿನ ವಾಗ್ವಾದ ಆಗಿ, ಏನಾಗಿದೆ ಗೊತ್ತಿಲ್ಲ ಅಲ್ಲಿ, ಬಟ್ ಮಾತಿನ ವಾಗ್ವಾದ ಆಗಿ ಕಸ್ಟಮರ್ಗಳು ಬಂದ್ಬಿಟ್ಟು ಆಟೋ
ಚಾಲಕರಿಗೆ ಹೊಡೆದಿರ್ತಾರೆ. ಸೊ ನನಗೆ ಬೇಜಾರಾಗಿದ್ದೇನಪ್ಪ ಅಂತಂದರೆ ಇಲ್ಲಿ ವಾದ ವಿವಾದ ಮಾತಿನ ಚಕಮುಕಿ ಆಲ್ಮೋಸ್ಟ್ ಅದು ಕಾಮನ್ನು ನಡೀತಾ ಇರ್ತದೆ. ಬೆಂಗಳೂರು ಅಂತ ಈ ದೊಡ್ಡ ಸಿಟಿಯಲ್ಲಿ ಸುಮಾರು ನಡೀತಾನೆ ಇರ್ತದೆ. ಅದಕ್ಕೆಲ್ಲ ನಾನೇನು ಇದು ಮಾಡೋಕ್ಕೋಗಲ್ಲ, ಯಾಕಂತಂದರೆ ಅದು ಕಾಮನ್ನು ಬೆಂಗಳೂರಲ್ಲಿ ನಡೀತಾನೆ ಇರ್ತದೆ. ಬೆಂಗಳೂರು ಲೈಫಿನ ಹಂಗೆ. ಬಟ್ ಆದರೆ ಒಬ್ಬ ವ್ಯಕ್ತಿಗೆ ಕೈ ಮಾಡ್ತಾರೆ ಆ ರೇಂಜ್ಗೆ ಅಂತಂದರೆ ಆ ವ್ಯಕ್ತಿ ಮನೋಭಾವ ಹೆಂಗಿರ್ಬೋದು. ಅದರಲ್ಲೂ ಕೂಡ ಆ ವ್ಯಕ್ತಿಗೆ 60 ವರ್ಷ ಅಂತೆ. 60 ವರ್ಷ ಅಂದರೆ ಆ ಹೊಡೆದಿರೋ ವ್ಯಕ್ತಿಗೂ ಅರ್ಧ ವಯಸ್ಸು. ಈ ವ್ಯಕ್ತಿಗೆ ಒಂದು 30-35 ಇರ್ತದೆ, ಆ ವ್ಯಕ್ತಿಗೆ 60 ಇರ್ತದೆ ನನಗೆ ಗೊತ್ತಿರೋ ಪ್ರಕಾರ. ಅಂಥ ವ್ಯಕ್ತಿ ಮೇಲೆ ಈ ವ್ಯಕ್ತಿ ಕೈ ಮಾಡ್ತಾರೆ ಅಂತಂದರೆ ಅದೆಷ್ಟು ಹರ್ಟ್ ಆಗುತ್ತೆ ಹೇಳಿ. ಸೊ ನಿಜ ಹೇಳಬೇಕು ಅಂತಂದರೆ ಸಖತ್ ಬೇಜಾರಾಗೋಯ್ತು ನನಗೆ. ಆ ವಿಚಾರ ನೋಡಿ ಕೇಳಿ ನನಗೆ ಸಖತ್ ಬೇಜಾರಾಯಿತು. ಹಿಂಗೆ ಆಗಬಾರ್ದಿತ್ತು. ಯಾಕಂತಂದರೆ ಆ ವ್ಯಕ್ತಿ ಆ ಕಷ್ಟಕ್ಕೋಸ್ಕರ ಬಂದಿರ್ತಾನೆ. ಏನೋ ಒಂದು ವಿಚಾರ ಆಗಿದೆ ಅಂದ್ಬಿಟ್ಟು ಓಕೆ ಮಾತಲ್ಲಿ ಹೇಳ್ಬೋದಿತ್ತು, ಸರ್ ಇಲ್ಲ ಸರ್ ಹಿಂಗೆ ಹೋದರೆ ಹತ್ರ ಆಗುತ್ತೆ ನಮ್ಮ ಮನೆಗೆ, ಹಿಂಗೆ ಹೋಗೋಣ, ಹಿಂಗೆ ಮಾತಲ್ಲಿ ಹೇಳ್ಬೋದಿತ್ತು. ಅಥವಾ ರ್ಯಾಶಾಗೂ ಕೂಡ ಒಂದಷ್ಟು ಮಾತಾಡಿರ್ಬೋದು. ಬಟ್ ಅದನ್ನು ಬಿಟ್ಟು ಕೈ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನೀನು ಬುಕ್ ಮಾಡಿಕೊಂಡು ನೀನು ಬಂದು ಕಂಪ್ನಿಗೆ ದುಡ್ಡು ಕೊಡ್ತೀಯ, ಕಂಪ್ನಿಯವ್ರು ನಮಗೆ ಕೊಡ್ತಾರೆ. ಬಟ್ ಆದರೆ ಕಂಪ್ನಿಯವರು ನೀನು ಕೊಡೋ ದುಡ್ಡೆಲ್ಲ ನನಗೆ ಕೊಡೋಲ್ಲ, ಅಥವಾ ನೀನು ಕೂಡ ಕೊಡೋ ದುಡ್ಡೆಲ್ಲ ನಮಗೇನು ಸುಮ್ಮನೆ ಕೊಡೋಲ್ಲ. ನಿನ್ನನ್ನು ನಾನು ಫ್ಯೂಲ್ಸ್ ಹಾಕ್ಕೊಂಡು, ನಾನು CNG ಹಾಕ್ಕೊಂಡು, ನಾವು ಪೆಟ್ರೋಲ್ ಹಾಕ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ನೀನು ಕೂಡ ಕೊಡೋದು. ನೀನೇನು ಸುಮ್ಮನೆ ಅಂತೂ ನಮಗೆ ತಗೋ ಅಂತ ನೀನು ಕೊಡೋಲ್ಲ. ಆ್ಯಂಡ್ ನಿನ್ನ ಹತ್ರ ಪರ್ಸ್ನಲಿ ನಾವು ಕೆಲಸನೂ ಮಾಡ್ತಿರಲ್ಲ, ಸಂಬಳ ಏನೂ ಕೊಡ್ತಿರಲ್ಲ ನೀನು, ಹೌದಾ? ಸೊ ಯಾರೇ ಆಗಲಿ ನಾನು ಒಂದೇ ಮಾತೇಳೋದು, ದಯವಿಟ್ಟು ಮಾತಲ್ಲಿ ಬಗೆಹರಿಸಿ. ಹಿಂಗಾಯಿತು ಹಂಗೆ ಅಂತ ಮಾತಲ್ಲಿ ಹೇಳಿ. ಅದನ್ನು ಬಿಟ್ಟು ಕೈ ಮಾಡೋದು ಇದೆಲ್ಲ ತಪ್ಪು. ಅದು ಯಾರೇ ಆಗಲಿ. ಮತ್ತು ಇನ್ನೊಂದು ಈ ವಿಚಾರದಲ್ಲಿ ಮತ್ತೊಂದು ಬೇಜಾರಾಗಿದೆ ಏನಪ್ಪ ಅಂತಂದರೆ, ಇದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ರ ಮೇಲೆ FIR ಕೂಡ ಮಾಡಲಿಲ್ಲ, ಕೇಸು ಕೂಡ ತಗೊಳ್ಲಿಲ್ಲ, ಗೊತ್ತಾಯಿತು. ಬಟ್ ಈ ವಿಡಿಯೋ ಮಾಡೋ ಅಷ್ಟಿಗೆ ನನಗೆ ಗೊತ್ತಾಗಿದ್ದ ಇನ್ಫಾರ್ಮೇಷನು FIR ಆಗಿದೆ, ಬಟ್ ಅವರ ಹೆಸರು ರಿಜಿಸ್ಟರ್ ಆಗಿಲ್ಲ ಅನ್ನೋದು. ಇದು ಎಷ್ಟು ಮಟ್ಟಿಗೆ ಸರಿನಾ ತಪ್ಪಾ ಗೊತ್ತಿಲ್ಲ. ಈ ಥರ ಮಾಡಿಬಿಟ್ರೆ ನಮ್ಮ ಬೆಂಗಳೂರಲ್ಲಿ ಪೊಲೀಸವ್ರ ಮೇಲೆ ತುಂಬ ಕೆಟ್ಟ ಒಪಿನಿಯನ್ ಬರುತ್ತೆ. ಅಂತಂದರೆ ಮೊದಲೇ ನಿಮಗೆಲ್ಲ ಗೊತ್ತಿದೆ, ಏನಾದರೂ ಒಂದು ವಿಚಾರ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಂದರೆ ಬೇಡ ನಾವಿಲ್ಲೇ ಬಗೆಹರಿಸ್ಕೊಂಬಿಡೋಣ, ಯಾಕೆ ಅಲ್ಲಿವರೆಗೂ ಸುಮ್ಮನೆ ಹಂಗೆ ಅನ್ನೋದು ಒಂದಷ್ಟು ನೋಡ್ತಿರ್ತೀವಿ ನಾವು ಕೂಡ. ಬಟ್ ನಾನು ಹೇಳೋದು, ದಯವಿಟ್ಟು ಯಾರಿಗೇ ಆಗಲಿ, ಅದು ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಥವಾ ದುಡ್ಡಿರೋರೇ ಆಗಿರ್ಬೋದು, ದುಡ್ಡಿಲ್ದಿರೋರೇ ಆಗಿರ್ಬೋದು, ಎಲ್ಲರಿಗೂ ನೀವು ಒಂದೇ ರೀತಿ ಟ್ರೀಟ್ ಮಾಡಿದ್ರೆ ಈ ತರಹ ಘಟನೆಗಳಲ್ಲಿ ಚೆನ್ನಾಗಿರ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ಫೈನಲಿ ಅದು FIR ಆಗೈತೆ, ಬಟ್ ಹೆಸರಿಂದ ಆಗಲಿಲ್ಲ, ಅವ್ರ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಅನ್ನೋದು. ಬಟ್ ಇದು ಎಷ್ಟು ಮಟ್ಟಕ್ಕೆ ಸತ್ಯ ಸುಳ್ಳು ಗೊತ್ತಿಲ್ಲ. ಬಟ್ ಆದರೆ ನಾನು ಕೇಳ್ಪಟ್ಟೆ. ಬಟ್ ಈ ಥರ ಏನಾದರೂ ಆಗಿದ್ರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ, ಸಖತ್ತು ಬೇಜಾರಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ನಮ್ಮ ಚಾಲಕರಾಗಿರ್ಬೋದು, ಅಥವಾ ಕ್ಯಾಬ್ ಓಡಿಸೋರಾಗಿರ್ಬೋದು, ಅಥವಾ ಬೈಕ್ ಟ್ಯಾಕ್ಸಿ ಓಡಿಸೋರಾಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರ್ಬೋದು, ನಾನು ಪ್ರತಿಯೊಬ್ಬರ ಹತ್ರನೂ ಹೇಳೋದೇನಪ್ಪ ಅಂದರೆ, ನಾನು ಸುಮಾರು ವೀಡಿಯೋಗಳಲ್ಲಿ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಆ್ಯಂಡ್ ಈಗಲೂ ಕೂಡ ಹೇಳೋದಿಷ್ಟೇ, ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡಿಯೋಕ್ಕಂತ ಬಂದಿರ್ತೀವಿ. ಯಾರೋ ಇಂಥ ಒಂದಷ್ಟು ಥರ್ಡ್ ಕ್ಲಾಸ್ ತಲೆಕೆಟ್ಟವ್ರು ಬಂದಾಗ ದಯವಿಟ್ಟು ಅವ್ರ ಹತ್ರ ನಾರ್ಮಲಾಗಿ ಬಿಹೇವ್ ಮಾಡಿ. ಯಾಕಂತಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ಮಾಡಿಕೊಂಡು ಈಗ ಆ ವ್ಯಕ್ತಿ ಕಮಿಟ್ಮೆಂಟು, ಆ ವ್ಯಕ್ತಿ ಮನೆ ಜವಾಬ್ದಾರಿ ಆ ವ್ಯಕ್ತಿಗೆ ಗೊತ್ತಿರ್ತದೆ. ಈಗ ಪಾಪ ಆ ವ್ಯಕ್ತಿ ಕೆಲಸ ಹೋಯ್ತು, ಆ ವ್ಯಕ್ತಿದು ಏನು ಪ್ರಾಬ್ಲಮ್ಸ್ ಇತ್ತೋ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿನ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಆ ವ್ಯಕ್ತಿ ಕೈ ಎತ್ತು ಹೊಡಿಬೇಕಾದ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ. ಯಾಕಂತಂದರೆ 60 ವರ್ಷ ವಯಸ್ಸಾಗಿರೋ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ವ್ಯಕ್ತಿ ಕೈ ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿ ಇನ್ನೆಂತಹ ಇದಿರಬೇಕು ಅಂತ ನನಗಂತೂ ಗೊತ್ತಿಲ್ಲ. ತುಂಬ ಬೇಜಾರಾಯಿತು. ಬಟ್ ನಾನು ಇಷ್ಟೇ ಹೇಳೋದು, ನಾವು ಇಲ್ಲಿ ನಮ್ಮ ಮನೆ ಜವಾಬ್ದಾರಿಗಳು, ಮನೆ ಕಷ್ಟಕ್ಕೆ ಅಂತ ನಾವು ಎಲ್ಲನೂ ಸಹಿಸ್ಕೊಂಡು ಕೆಲಸ ಮಾಡೋಣ ಅಂತ ಬಂದಿರ್ತೀವಿ. ಆದರೆ ಈ ತರಹ ಸಂದರ್ಭದಲ್ಲಿ ದಯವಿಟ್ಟು ಹುಷಾರಾಗಿರಿ. ಯಾಕಂತಂದರೆ ನಿಮಗೋಸ್ಕರ ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸು. ಆ್ಯಂಡ್ ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ, ಯಾರಿಗೇ ಆಗಲಿ ದಯವಿಟ್ಟು ಏನೇ ಒಂದು ವಿಚಾರ ಹರ್ಟ್ ಆಯ್ತಾ, ಏನೇ ಒಂದು ವಿಚಾರ ನಡೀತಾ ಅಂತಂದರೆ ಅದು ಮಾತಿನಲ್ಲೇ ಇರಲಿ, ಕೈ ಮಾಡೋವರೆಗೂ ಹೋಗಬಾರ್ದು ಅನ್ನೋದು ನನ್ನ ಒಂದು ಇದು. ಯಾಕಂತಂದರೆ ಇಲ್ಲಿ ಕಾನೂನು ಅನ್ನೋದೈತೆ, ಇಲ್ಲಿ ಒಂದಷ್ಟು ಪೊಲೀಸ್ ಅನ್ನೋದಿತ್ತೆ. ಸೊ ಅವ್ರು ಬಂದು ನೋಡ್ಕೊತಾರೆ ಯಾರು ಸರಿ ಯಾರು ತಪ್ಪು ಅಂತ. ಅದನ್ನು ಬಿಟ್ಟು ಈ ರೀತಿ ಕೈ ಮಾಡೋದ್ರಿಂದ ನಿಮ್ಗೇನು ಸಿಕ್ತು? ನಿಮಗೇನು ಸಿಗಲಿಲ್ವಲ್ಲ. ಸೊ ದಯವಿಟ್ಟು ಯಾರೇ ಆಗಲಿ ಈ ಥರ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ರೈಡರ್ಸು ಆದಷ್ಟು ಹುಷಾರಾಗಿರಿ ಆ್ಯಂಡ್ ಹುಷಾರಾಗಿ ಡ್ಯೂಟಿ ಮಾಡಿ. ಸೊ ಇದು ನನ್ನ ಒಂದು ಅನಿಸಿಕೆ. ಈ ವಿಚಾರನ ನಾನು ಮಾತಾಡಬಾರ್ದ ನನಗಂತೂ ಗೊತ್ತಿರಲಿಲ್ಲ. ಬಟ್ ಆದರೆ ಒಂದೇ ಒಂದು, ಅದು ಯಾರೇ ಆಗಿರಲಿ ನಿಜ ಹೇಳ್ತಿದ್ದೀನಿ, ಇಲ್ಲಿ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡಿಯೋಕ್ಕೆ ಬಂದಿದ್ದಾನೆ ಅಂತಂದರೆ ಅವಂದೇ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮುಂದೆ ಯಾವತ್ತೂ ಆಗಬಾರ್ದು ಅಂತ ಬೇಡ್ಕೊತೀನಿ. ಸೊ ಬೈ ಫ್ರೆಂಡ್ಸ್.